ಇನ್ನೊಂದೆಡೆ ಭಾಗದ ಮಹಾರಾಷ್ಟ್ರದಲ್ಲಿ ಕನ್ನಡಿಗರ ಮೇಲೆ ಹಲ್ಲೆ ನಡೆಯುತ್ತಿರುವುದನ್ನು, ಕರ್ನಾಟಕ ಸಾರಿಗೆ ನೌಕರರ ಮೇಲೆ ದೌರ್ಜನ್ಯ ಎಸಗುತ್ತಿರುವುದನ್ನು ತಡೆಗಟ್ಟಬೇಕು. ಇಂತಹ ಕಿಡಿಗೇಡಿಗಳನ್ನು ಕಾನೂನು ರೀತಿ ಬಂಧಿಸಿ ಕಠಿಣ ಕ್ರಮ ತೆಗೆದುಕೊಳ್ಳಬೇಕು. ಹಾಗೂ ದೇವರ ಹಿಪ್ಪರಗಿ ತಹಶೀಲ್ದಾರ ಕಚೇರಿಯಲ್ಲಿ ಸರ್ಕಾರಿ ನೌಕರರಿಗಿಂತ ಮಧ್ಯವರ್ತಿಗಳೇ ಜಾಸ್ತಿ ಆಗಿದ್ದಾರೆ. ನಮ್ಮ ಸುತ್ತಮುತ್ತಲಿನ ರೈತ ಬಾಂಧವರು ತಾಲೂಕು ಕಚೇರಿಗೆ ಬಂದ್ರೆ ಅವರದ್ದು ಯಾವುದೇ ತರಹದ ಕಾಗದ ಪತ್ರ ಕೆಲಸ ಇರಲಿ, ಇಲ್ಲಿ ಮಧ್ಯವರ್ತಿಗಳಿಲ್ಲದೆ ಕೆಲವು ಕೆಲಸಗಳೇ ಆಗುತ್ತಿಲ್ಲ. ಕಾರಣ ಏನು? ಈ ಕಚೇರಿಯಲ್ಲಿ ಹೆಚ್ಚಿಗೆ ಹಣ ಕೊಟ್ಟರೆ ಒಂದು ವಾರದಲ್ಲಿ ಆಗುವ ಕೆಲಸ ಒಂದೇ ದಿನದಲ್ಲಿ ಮಾಡಿಕೊಡುತ್ತಾರೆ. ಈ ಕೆಲವು ವಿಷಯಗಳು ತಹಶೀಲ್ದಾರ್ ಅವರಿಗೆ ಕೂಡ ಗೊತ್ತಿಲ್ಲದೆ ನಡೆಯುತ್ತಿದೆ. ಇಲ್ಲ, ಗೊತ್ತಿದ್ದು ನಡೆಯುತ್ತಿದೆಯಾ ಅಂತ ಗೊತ್ತಿಲ್ಲ. ಆದ್ರೆ ಈ ಮಧ್ಯವರ್ತಿಗಳು ಮಾಡುತ್ತಿರುವ ಕೆಲಸ ನಿಲ್ಲಬೇಕು. ಹಳ್ಳಿಯಿಂದ ಬಂದ ಸಾರ್ವಜನಿಕರಿಗೆ ಮಧ್ಯವರ್ತಿಗಳಿಲ್ಲದೆ ಕೆಲಸ ಆಗಬೇಕು. ಇಲ್ಲವಾದ್ರೆ ನಾವು ಮುಂದಿನ ದಿನಮಾನಗಳಲ್ಲಿ ಉಗ್ರವಾದ ಹೋರಾಟ ಮಾಡುತ್ತೇವೆ ಎಂದು ನಮ್ಮ ಕರ್ನಾಟಕ ಸೇನೆ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ತಹಶೀಲ್ದಾರರಿಗೆ ಮನವಿ ಕೊಟ್ಟು ಪ್ರಕಾಶ ಗುಡಿಮನಿರವರು ಮಾತನಾಡಿದರು. ಈ ಸಂದರ್ಭದಲ್ಲಿ ಪದಾಧಿಕಾರಿಗಳಾದ ಹಸನ ನದಾಪ ತಾಲೂಕಾ ಅಧ್ಯಕ್ಷರು, ಸುನೀಲ ಕಡಮನಿ, ದಾವಲಸಾಬ ಹೆಬ್ಬಾಳ, ರವಿಕುಮಾರ ರಾಠೋಡ, ಅರವಿಂದ ಮತ್ತಿತರರು ಉಪಸ್ಥಿತರಿದ್ದರು. ನಿಲ್ಲುವ ಪರಿಸ್ಥಿತಿ ಎದುರಾಗಬೇಕಾಗುತ್ತೆ. ಹಾಗಾಗಿ ಇದನ್ನು ತಕ್ಷಣವೇ ಸರ್ಕಾರಗಳು ಎಚ್ಚೆತ್ತುಕೊಂಡು ಇದನ್ನು ಇಲ್ಲಿಗೆ ತಡೆ ಹಿಡಿಯಬೇಕೆಂದು ಆಗ್ರಹಿಸುತ್ತೇನೆ. ಮಹಾರಾಷ್ಟ್ರ MS ಕೊಂಡ್ರೆ ಏನದಾರ ಈ ನಮ್ಮ ಕರ್ನಾಟಕ ಬಸ್ಗಳ ಮ್ಯಾಗ ನಮ್ಮ ಕನ್ನಡಿಗರ ಮ್ಯಾಗ ಏನೋ ದಬ್ಬಾಳಿಕೆ ಮಾಡ್ತಾರ. ಕೂಡಲೇ ಇದನ್ನು ನಿಲ್ಲಿಸಬೇಕು. ನಿಲ್ಲಿಸಿಕಂದ್ರೆ ನಿಮ್ಮ ಮಹಾರಾಷ್ಟ್ರ ಬಸ್ ಕರ್ನಾಟಕದಲ್ಲಿ ನಾವು ಬರ್ಸ್ಕೊಡೋದಿಲ್ಲ. ಮತ್ತೇನಪ್ಪ ಅಂದ್ರೆ ಕೂಡಲೇ ಸರ್ಕಾರ ಏನೋ ಎಚ್ಚೆತ್ತುಕೊಂಡು ಈ ಮಹಾರಾಷ್ಟ್ರ ಕೊಂಡ್ರೆ ಏನಂತಾರೆ ಇವ್ರ ಮ್ಯಾಗ ಏನೋ ಕೂಡಲೇ ಶಿಕ್ಷೆ ಕೊಡಬೇಕೆಂದು ನಮ್ಮ ಕನ್ನಡ ಸೇನೆ ವತಿಯಿಂದ ಆಗ್ರಹಿಸ್ತೀನಿ.